ಸ್ಪಾಗಳಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇರುವಂತಹ ಆರೋಪ. ಆನೇಕಲ್ನಲ್ಲಿ 20ಕ್ಕೂ ಹೆಚ್ಚು ಸ್ಪಾಗಳಿಗೆ ಬೀಗ ಜಡಿಯಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ನ ನೂತನ ಎಸ್ಪಿ ಚಂದ್ರಕಾಂತ್ ಅವರ ಸೂಚನೆಯ ಮೇರೆಗೆ 20ಕ್ಕೂ ಹೆಚ್ಚು ಸ್ಪಾಗಳಿಗೆ ಬೀಗ. ಜಿಗಣಿಯಲ್ಲಿ 1, ಸೂರ್ಯ ಸಿಟಿಯಲ್ಲಿ 8, ಅತ್ತಿಬೆಲೆಯಲ್ಲಿ 10 ಸ್ಪಾಗಳಿಗೆ ಬೀಗ ಜಡಿಯಲಾಗಿದೆ. ನೂತನ ಎಸ್ಪಿ ಚಂದ್ರಕಾಂತ್ ಅವರ ಸೂಚನೆಯ ಮೇರೆಗೆ ಸ್ಪಾಗಳು ಬಂದ್ ಆಗಿರೋದು. ಸರ್ಜಾಪುರ ಠಾಣಾ ವ್ಯಾಪ್ತಿಯಲ್ಲೇ 2 ಸ್ಪಾ ಬಂದ್. ನೂತನ ಎಸ್ಪಿ ಅವರ ಈ ಕಾರ್ಯಕ್ಕೆ ಸಾರ್ವಜನಿಕರು ಶ್ಲಾಘಿಸ್ತಾ ಇದ್ದಾರೆ. ಈ ಸ್ಪಾಗಳಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇದೆ ಅನ್ನೋದು ಕೇಳಿಬಂದಂತಹ ಆರೋಪ. ಹೀಗಾಗಿಯೇ 20ಕ್ಕೂ ಹೆಚ್ಚು ಸ್ಪಾಗಳಿಗೆ ಬೀಗ ಜಡಿತಾ ಇದ್ದಂತೆ ಸಾರ್ವಜನಿಕರು ಎಸ್ಪಿ ಕ್ರಮವನ್ನ ಶ್ಲಾಘಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ನೂತನ ಎಸ್ಪಿ ಚಂದ್ರಕಾಂತ್ ಅವರ ಸೂಚನೆ ಮೇರೆಗೆ ಈ ರೀತಿ ಸ್ಪಾಗಳಿಗೆ ಬೀಗ ಜಡಿಯಲಾಗಿದೆ. ಅಕ್ರಮ ಚಟುವಟಿಕೆ ನಡೀತಾ ಇದೆ ಅಂತ ಆರೋಪ ಕೇಳಿಬಂದಂತಹ ಸ್ಪಾಗಳವು ಜಿಗಣಿಯಲ್ಲಿ 1, ಸೂರ್ಯ ಸಿಟಿಯಲ್ಲಿ 8 ಸ್ಪಾಗಳಿಗೆ ಬೀಗ, ಅತ್ತಿಬೆಲೆಯಲ್ಲಿ 10 ಸ್ಪಾಗಳಿಗೆ ಬೀಗ ಜಡಿಯಲಾಗಿದೆ. ಸರ್ಜಾಪುರ ಠಾಣಾ ವ್ಯಾಪ್ತಿಯಲ್ಲೂ ಕೂಡ 2 ಸ್ಪಾಗಳನ್ನು ಬಂದ್ ಮಾಡಲಾಗಿದೆ. ಸಾರ್ವಜನಿಕರು ಸ್ವಾಗತಿಸ್ತಾ ಇದ್ದಾರೆ ಈ ಕ್ರಮವನ್ನು. ಎಸ್ಪಿ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತ ಆಗಿದೆ. ಅಕ್ರಮ ಚಟುವಟಿಕೆಗಳ ತಾಣ ಆಗ್ತಾ ಇದೆ ಸ್ಪಾಗಳು. ಕೆಲ ಸ್ಪಾಗಳ ಮೇಲೆ ಇಂಥದ್ದೊಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಅದರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ರು. ಈಗ ನೂತನ ಎಸ್ಪಿ ಬಂದ ಬೆನ್ನಲ್ಲೇ ಅವರ ಸೂಚನೆಯ ಮೇರೆಗೆ ಈಗ ಸ್ಪಾಗಳಿಗೆ ಬೀಗ. ಮುಂದಿನ ಕ್ರಮ ಏನು? ಅಲ್ಲಿ ನಿಜಕ್ಕೂ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ರೆ ಅಂಥವರ ವಿರುದ್ಧ ಕ್ರಮ ಏನಾಗುತ್ತೆ? ಸ್ಪಾಗಳಿಗೆ ಬೀಗ ಜಡಿಯೋದಷ್ಟೇನಾ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಆದರೆ ಸದ್ಯಕ್ಕಾಗಿರುವಂತಹ ಈ ಕ್ರಮದ ವಿರುದ್ಧ ಜನರಂತೂ ಖುಷಿಯಾಗಿದ್ದಾರೆ. ಒಂದು ಆಕ್ಷನ್ ಆಯ್ತಲ್ಲ ಈ ಅಕ್ರಮ ಚಟುವಟಿಕೆ ವಿರುದ್ಧ ಅಂಥೇಳಿ ಎಸ್ಪಿ ಕ್ರಮವನ್ನು ಶ್ಲಾಘಿಸ್ತಾ ಇದ್ದಾರೆ. ಎಸ್ಪಿ ಚಂದ್ರಕಾಂತ್ ಅವರ ಸೂಚನೆ ಮೇರೆಗೆ 20 ಸ್ಪಾಗಳು ಬಂದಾಗಿರೋದು. ಈ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾದಂಥವ್ರು ಯಾರು? ಯಾರ ಪಾತ್ರ ಇದೆ? ಇದೊಂದು ಜಾಲನ? ಈ ಬಗ್ಗೆ ಎಲ್ಲ ತನಿಖೆಯಾಗಬೇಕಾಗತ್ತೆ. ಸದ್ಯಕ್ಕೆ ಸ್ಪಾಗಳಿಗೆ ಬೀಗ.